ವಾರ್ಡಲ್ಲಿ ಒಂದು ಭಾಗ ಮಾತ್ರ ಕೊಡ್ತಾರೆ, ಅವ್ರು ಅಷ್ಟಿಗೆ ಮಾತ್ರ ಸೀಮಿತ ಇದೆ. ಅದು ಬಿಟ್ಟು ಬೇರೆ ಕಡೆ ಅವ್ರನ್ನೇನಾದ್ರೂ ಕರ್ಕೊಂಡು ಹೋಗಿ ನಮ್ಮ ಪಕ್ಕದ ಮೇಲೆ ನಮ್ಮ ಪ್ರೈವೇಟ್ ಅಲ್ಲಿ ಬನ್ನಿ ಮಾಡ್ಬನ್ನಿ ಅಂತ ತಿಳ್ಕೊಂಡು ಹೇಳಿದ್ರೆ ಅಲ್ಲಿ ಅವ್ರ ಸರ್ವರು ಆಮೇಲೆ ಆ್ಯಪ್ ಅಲ್ಲಿ ವರ್ಕ್ ಆಗೋದಿಲ್ಲ, ಡೌನ್ಲೋಡ್ ಆಗೋದೇ ಇಲ್ಲ. ಯಾವಾಗ ನಾವು ಅಪ್ಲೋಡ್ ಮಾಡಬೇಕಂತಂದ್ರೆ ಮಾಹಿತಿ ಸಡನ್ ಆಗಿ ಏನಾಗಿದೆ ಅವರು ಕೊಟ್ಟು ಎಷ್ಟು ಮಾಹಿತಿ ಫೀಡ್ ಮಾಡಿರ್ತಾರೆ, ಕೊನೆಗೆ ಅಪ್ಲೋಡ್ ಮಾಡಬೇಕನ್ನೋದ್ರಲ್ಲಿ ಎಲ್ಲರೂ ಕೂಡ ಎಳೆದಾಗಿ ಹೋಗುತ್ತೆ. ಹೀಗಾಗಿ ಇಲ್ಲಿ ಸಮಸ್ಯೆ, ಈ ಮಳೆ ಒಂದು ಬರ್ತಾ ಇದೆ, ಒಂದು ವಾರ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗಬಹುದು. ಏನಾಗಿದೆ ನಮಗೆ ಆದಿ ಕರ್ನಾಟಕ, ಆದಿ ಗ್ರಾಮೀಣ, ಆದಿ ಆಂಧ್ರ ಮೇಜರ್ ಏನಾಗಿದೆ, ಇದಕ್ಕೆ ಮಾತ್ರ ಪರಿಹಾರ ಹುಡುಕಬೇಕು. ಈಗ ನಮ್ಮ ಆಂಜನೇಯ ಸಾಗರ ಸಹೋದರಂತ ಆಂಜನೇಯ ಸಾಗರ ಅವರು ಎಲ್ಲರೂ ಕೂಡ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅದು ಮತ್ತೇನಾಗಿದೆ, ಒಂದು ಕಂಡೀಷನ್ ಅಲ್ಲಿ ಏನಾಗಿದೆ, ಅಲ್ಲಿ ಹಾಕಿದ್ದನ್ನು ಅದನ್ನು ತರಿಸಬೇಕಂತಿಲ್ಲ ಅಂತ ತಿಳ್ಕೊಂಡು ಇದು ಒಂದೇನಾಗಿದೆ. ನಾವು ಇಂಥ ಈ ಸೆಂಚುರಿ 21st ಸೆಂಚುರಿಯಲ್ಲಿ ಇಟ್ಕೊಂಡು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅದೇನಾಗಿದೆ ಕಾಲ ಮಾಡಿದ್ದು ಬಹಳಷ್ಟು ಅಕ್ಷಮದ ಸರಿಯಲ್ಲ. ಇದೇನಾಗಿದೆ ಹೋಗಲಾಡಿಸಬೇಕಾಗಿತ್ತು. ಅವಾಗ ಎಲ್ಲರೂ ಸೇರಿಕೊಂಡು ಏನಾದರೂ ಅದಕ್ಕೆ ಇಚ್ಛೆ ಆಡಿದ್ರೆ ಬಹಳಷ್ಟು ಚೆನ್ನಾಗಿತ್ತು, ಆಗ್ತಿತ್ತು ಅಂತ ತಿಳ್ಕೊಂಡು ಇಷ್ಟು ಹೇಳಿ ಈಗ ಸಮಯ ಕಾರ್ಯಕ್ರಮ ಫಿಕ್ಸ್ ಆಯಿತು. ಕೇಸ್ ಮುನಿಯಪ್ಪ ಸಾಹೇಬರು ಸೇರ್ಬಾರ್ದೆಲ್ಲ ಆಂಜನೇಯ ಸಾಹೇಬ್ರಲ್ಲ ಇಷ್ಟು ತುರ್ತಾಗಿ ಬೆಂಗಳೂರಲ್ಲಿ ಯಾವಾಗಲೂ ನಮ್ಗೆ ಅಪವಾದ, ಬೆಂಗಳೂರಲ್ಲಿ ಜನ ಸೇರಲ್ಲ, ಬೆಂಗಳೂರಲ್ಲಿ ಜನ ಸೇರಲ್ಲ. ಸತ್ಯನೇ, ನಾವು ಹೇಳ್ತಿರೋದು ಸತ್ಯನೇ. ಈ ಜನ ಸೇರಿದ್ದು ವಿಶೇಷವಾಗಿ ಇದು ಧನ್ಯವಾದ ಹೇಳ್ತೀವಿ. ಈಗ ಜನಾಂಗದ ಪರವಾಗಿ ಸನ್ಮಾನ್ಯ ಮಹಾನಗರಪಾಲಿಕೆಯ ವ್ಯಾಪ್ತಿಯ ನೇತೃತ್ವ ವಹಿಸಿರ್ತಕ್ಕಂಥ ನಗರ ನೆಚ್ಚಿನ ನಾಯಕರಾದಂಥ ಆಂಜನೇಯ ಸಾಹೇಬರ ಚಂದ್ರಪ್ಪ ಸಾಹೇಬರು, ನಮ್ಮ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂಥ ಕೋಡಿ ವೆಂಕಟೇಶ್ವರ ಮತ್ತು ಬೆಂಗಳೂರು ಪೂರ್ವದ ಅಧ್ಯಕ್ಷರಾದಂಥ ವರ್ಗದ ಮಹಿಳೆಯರಿದ್ದಾರೆ. ನಮ್ಮ ಆಫೀಸಿಂದ 5 ಕಿಲೋಮೀಟರ್ಗೆ 22 ಲೆವೆಲ್ ನಮ್ಮ ಸಾಧಿಸಿದ್ದಾರೆ. ಸೊ ಇವಾಗ ಏನು ಸಮಸ್ಯೆ ಬರ್ತದ ಒಂದು ಸಮಸ್ಯೆ ಇದೆ. ಮತ್ತು ನನಗೆ ಗೊತ್ತಿರುವಾಗ ಕೆಲಸ ಮಾಡ್ಕೊಡ್ತೀವಿ, ಆದರೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನ ಮತ್ತೆ ಚೀಫ್ ಸೆಕ್ರೆಟರಿಗಳನ್ನ ಕರೆದು ಈ ರೇಷನ್ ಕಾರ್ಡ್ ಸಮಸ್ಯೆ ಬಗೆಹರಿಸಲು ನನ್ನ ಒಂದು ಅನಿಸಿಕೆ ಅಂತ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಹೇಳಿ ಮಾತಾಡ್ತೀನಿ. ನಾರಾಯಣ ಅವರು ದಯಮಾಡಿ ಒಂದು 1 ನಿಮಿಷ ದಯಮಾಡಿ ಮಾತಾಡಬೇಕಂತ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯ ಮಂತ್ರಿಗಳು, ಸಾಮಾನ್ಯ ವೇತನ ಕಾಯಕವರು ಒಟ್ಟು 15,000 ಜನ ಪೌರ ಕಾರ್ಮಿಕರಿದ್ದಾರೆ. ಕೈ ಫಿಕ್ಸ್ ಮಾಡ್ತೀನಿ, ಈ ಎಲ್ಲ ವಿಷಯಗಳನ್ನು ಪರಿಷ್ಕರಣೆ ಮಾಡಬೇಕು ಅಂತ ಹೇಳೋದನ್ನು ಮೊದಲು ಮಾಡಿ. ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ನಾವು ನಮ್ಮ ವಿದ್ಯಾವಂತರು ಇವತ್ತು ಪ್ರತಿ ವಾರ್ಡಲ್ಲಿ ಎಲ್ಲಿ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ಕೆಲಸ ಮಾಡೋದಕ್ಕೆ ಏನು ಮಾಡಬೇಕು ಅಥವಾ ನಮ್ಮ ಸಹಾಯ ಏನು ಪಡೆಯುವುದರಲ್ಲಿ ಯಾವ್ಯಾವ ರೀತಿ ಯಾರ್ಯಾವ ಜವಾಬ್ದಾರಿ ತಗೋಬೇಕು ಅನ್ನೋದನ್ನು ಮಾಡೋದಕ್ಕೆ ನಿಮ್ಮ ಸಲಹೆ ಮೇಲೆ ನಾವು ಕುಂತ್ಕೊಂಡು ನಾವು ಕೂಡ ಕೆಲವು ಭಾಗದಲ್ಲಿ ಬರೋದಕ್ಕೆ ಏರ್ಪಡು. ನಾವು ಈಗ ಕೆಲವು ಭಾಗದಲ್ಲಿ ದೊಡ್ಡ ಕಾನೂನಿ ಸೇರಿದೆ, ಅಲ್ಲಿ ನಾವು ಕೂಡ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಇದು ಸಲಹೆ ಬೇಕು, ವಾಸ್ತವವಾಗಿ ಮಾತಾಡ್ಕೊಂಡ್ಬಿಟ್ಟು ಕೆಲವು ಇನ್ನೂ ನ್ಯೂನತೆಗಳಿದೆ, ಸರ್ವ ಕೆಲಸ ಮಾಡೋದಿಲ್ಲ. ಇವೆಲ್ಲ ಆದರೂ ಕೂಡ ಕಂಪ್ಲೀಟ್ ಆಗಿ ಸೆನ್ಸಸ್ ಎಲ್ಲರೂ ಆಗಿದೆ ಅನ್ನೋದು ನಿಲ್ಲೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ 25 ಜನ ಹೋಗಿ ಅದಕ್ಕೆ ವ್ಯವಸ್ಥೆ ಮಾಡೋಣ ಆಗ್ಬೇಕಂತ ನಾವು ಹೇಳ್ತಾ ಇರೋದು. ನಿಮಗೆ ಒಬ್ಬರು ಮಾತಾಡ್ಬೇಕು, ಸಲಹೆ ಕೊಡಿ. ಇದು ನಮ್ಮ ವಾರ್ಡ್ ಬಂದಿಲ್ಲ, ನಮ್ಮ ವಾರ್ಡ್ ಬರೋರಿಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಸರ್ವರು ಕೆಲಸ ಮಾಡಲ್ಲ. ಇವೆಲ್ಲವನ್ನು ಕಮಿಷನರ್ ಕೆಲಸ, ಕಮಿಷನರ್ ಬಹಳ ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಕಾರಣದಿಂದ ಕೂಡ ಇದನ್ನು ಪೂರ್ತಿ ಪ್ರಮಾಣದಲ್ಲಿ
ಹುಟ್ಟೋರು ಕೂಡ ಕ್ಲೋಸ್ ಮಾಡೋದಿದೆ. ಅವರಿಗೆ ಕಮಿಟ್ಮೆಂಟ್ ಇದೆ. ಅವರು ಕೂಡ ನನಗೆ ಮೊದಲಿನಿಂದ ಗೊತ್ತಿರುವಂಥವರು, ಕೋಲಾರ ಗೆದ್ದಿರುವವರು, ಅವರು ಸ್ವಾತಂತ್ರ್ಯ ಹೋರಾಟದ ಪ್ರತಿನಿಧಿಯಿಂದ ಬಂದಿರೋದು. ಅವ್ರ ತಂದೆ ನಾಗಪ್ಪವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಕಮಿಟ್ಮೆಂಟ್ ಇದೆ. ಸೈಡ್ ಬನ್ನಿ ನೀವು ಎಲ್ಲ ಗೊಂದಲ ಮಾಡ್ತಾರೆ ಈ ಕಡೆ ಅವ್ರು ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಅಧಿಕಾರಿಗಳು ಕೂಡ ಕೈಗೊಳಿಸಬೇಕು. ನಾನು ಮತ್ತೊಂದು ಎಲ್ಲ ಸಮುದಾಯದ ರಾಜರಾಜೇಶ್ವರ 50 ಟ್ರೈ ಮಾಡಿದ್ದೀನಿ, 50 ಆಗಿಲ್ಲ. ದಯವಿಟ್ಟು ಯಾರಾದ್ರೂ 5 ಜನ ಒಳ್ಳೆಯದು ಜವಾಬ್ದಾರಿ ಅವ್ರ ಕಟ್ಟಡದಲ್ಲಿ ವಾರ್ಡ್ನಲ್ಲಿ ಜವಾಬ್ದಾರಿ ಬರುತ್ತೆ. ಯಾಕೆಂತಂದ್ರೆ ಲೋಕಲ್ ಗೊತ್ತಿಲ್ಲ, ಅವ್ರು ಏನು ಮಾಡೋಕ್ಕಾಗಲಿಲ್ಲ. ಯಾವ ಸ್ಕೂಲಿನ ಆಗಿರ್ತಾರೆ ಅವ್ರಿಗೇನು ಗೊತ್ತಾಗೋದಿಲ್ಲ. ಹೋಗ್ತಾರೆ ಕೇಳ್ತಾರೆ ಗೊತ್ತಾಗ್ತಾರೆ. ಏನ್ ಮಾಡ್ಬೇಕು, ವಾರ್ಡ್ ವೈಸು ಮತ್ತೆ ಕ್ಷೇತ್ರ ವೈಸು ನಮ್ಮ ಮುಖಂಡರನ್ನ ಹಾಕಿ ಅವ್ರು ಸೂಪರ್ವೈಸಿಂಗ್ ಮಾಡ್ಬೇಕು. ಇನ್ನೊಂದು ಬಹಳ ಕಷ್ಟ ಆಗ್ತದೆ, ಬಹಳ ತಪ್ಪಾಗುತ್ತೆ ಸರ್. ಮಾರ್ಕ್ಸ್ ಏನೋ ಬರ್ಕೊಂಡು ಹೋಗ್ಬಿಟ್ಟಿದೆ, ತಪ್ಪಾಗುತ್ತೆ. ಎಲ್ಲ ಖಾತೆ ಮುಖಂಡರಿಗೂ ಯಲಹಂಕ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಮಾದಿರಾದ ಹೊಡೆದ್ರೆ ಅಪ್ಲಿಕೇಶನ್ ಇದರಲ್ಲಿ ಟ್ಯಾಬಲ್ಲಿ ಮೊಬೈಲಲ್ಲಿ ಅದು ಎಸ್ಟಿಗೆ ತಗೊಂಡಿರೋದು, ಎಸ್ಟಿಗೆ ತಗೊಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ತಗೊಳ್ತಾ ಇಲ್ಲ. ದಯಮಾಡಿ ಕೊಡಿ. ಎಲ್ಲಾ ಜಿಲ್ಲಾಧಿಕಾರಿಗಳನ್ನು ಸಭೆ ಕರೆದು ಏನೇ ತೊಂದರೆ ಆಗ್ತಾ ಇದೆ ಅದನ್ನೊಂದು ಅವಕಾಶ ಮಾಡಿಕೊಟ್ರೆ ಎಲ್ಲ ಮಾಧ್ಯಮ ಸಮುದಾಯಗಳಿಗೆ ಬೇರೆ ಸಮುದಾಯದಲ್ಲೂ ಸಹ ವೇಟ್ ಮಾಡುತ್ತೆ. ಒಳ್ಳೇದು. ನಾನು ತಿಳ್ಕೊಂಡಂಗೆ ನಮ್ಮ ಆ ಕಡೆ ಭಾಗದಲ್ಲಿ ಸಮಸ್ಯೆ ಭಾಳ ಇಲ್ಲ. ಇವ್ರಿಗೂ ಈ ಕಡೆನೆ ಮತ್ತೆ ಇದು ನಾವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಇರ್ತಕ್ಕಂಥದ್ದು ಈ ಕಡೆ ಮುಖ್ಯ ಗಮನ ಕೊಡಿ. ನೀವು ಹೇಳಿದ್ದು ನಾವು ಕೆಲಸ ಮಾಡೋಣ, ನಮ್ಮದೇ ಪ್ರಶ್ನೆ ಬರೋಲ್ಲ. ನಾವು ಕೇಸ್ ಮೇಲೆ ಒಪ್ಕೊಡ್ತೀವಿ, ನಾವು ಮಾಡ್ತೀವಿ. ಹೆಚ್ಚಿಗೆ ನೀವು ಬಿಡ್ರಿ, ಇದನ್ನೆಲ್ಲ ಮಾಡೋದು. ಬಟ್ ಈಗ ನಿಮ್ಗೆ ದೊಡ್ಡ ಅವಕಾಶ, ಮೈಮಕ್ಕಳು ಮೊಮ್ಮಕ್ಕಳಿಗೆ ಸಹಾಯ ಆಗ್ತಕ್ಕಂಥ ಕೆಲಸ ನೀವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಭಾಳ ಈ ಕಡೆ ಗಮನ ಕೊಡಿ. ಇದು ಭಾಳ ಮಹತ್ವದ ಚರ್ಚೆ ಇರೋದ್ರಿಂದ ಇದು ನಾವು ಹೆಚ್ಚಿಗೆ ನೀವು ಹೋಗಿ ಮನೆಗೆ ಹೋಗಿ ಸ್ಕೀಮ್ ಮಾಡ್ತೀವಿ, ವಾರ್ಡ್ ಸ್ಕೀಮ್ ಮಾಡ್ತೀವಿ. ಎಲ್ಲ ಸಮಾಜದ ಮಟ್ಟದಲ್ಲಿ ನೀವು ಮಾಡಿ ಏನಾಗಿದೆ, ನಮ್ಮ ಸಮಾಜಕ್ಕೆ ಏನು ತೊಂದರೆ ಆಗ್ತದೆ ಎಲ್ಲರೂ ಕೂತ್ಕೊಂಡು ಮಾಡಿ ನಮ್ಗೆ ಸಪೋರ್ಟ್ ಇದೆಯಪ್ಪ. ನಾವು ಏನು ಹೇಳ್ತೀರೋ ಅದು ನಾವು ಮಾಡ್ತೀವಿ. ನೀವು ಇಂಥ ರೈತರಿಗೆ ನೀವು ಮಾಡಬೇಕಂತೇಳಿ ನಾವು ರೆಡಿ, ಏನು ಹೇಳಿದ್ರು ನಾವು ರೆಡಿ ಮಾಡಿ. ಸರ್, ಒಂದು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ನಿಮ್ಮ ಲಿಂಕ್ ಎಲ್ಲ ಹೇಳಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಥ್ರೂ ತಮ್ಮ ನೋಡಿ ಪ್ರಚಾರ ಎಷ್ಟು ಆಗಿದೆ. ಇಲ್ಲೇನು ಪ್ರಚಾರ ಅವಶ್ಯಕತೆ ಇಲ್ಲ. ನೋಡಿ ನಮ್ಮ ಪ್ರಶ್ನೆ ಇಲ್ಲಿ ಬಂದೈತಿ, ಓಣಿಯಲ್ಲಿದೆ, ನಿಮ್ಮ ಇದರಲ್ಲಿದೆ, ಇಲ್ಲಿ ಬೆಂಗಳೂರಿನ ಸ್ಥಿತಿಯಲ್ಲಿದೆ. ಪರೀಕ್ಷೆಯನ್ನು ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಮಾನ್ಯ ಸನ್ಮಾನ್ಯ ಶ್ರೀ ಮಹೇಶ್ ರಾವ್ ಅವರನ್ನ ಇವತ್ತೇ ನಮ್ಮ ಮಾನ್ಯ ಮಂತ್ರಿವರಿಗೂ ಮತ್ತೆ ಆಂಜನೇಯ ಸಾಹೇಬರು ಕರೆಸಿ ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ಪ್ರೋಗ್ರೆಸ್ ಆಗಿಲ್ಲ, ಅಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳು ಏನಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಮಾಡಬೇಕು ಅಂತ ನನ್ನ ಮೊದಲನೇ ಮನವಿ. ಎರಡನೇದಾಗಿ ಈ ಒಂದು ಸಮಯಾವಕಾಶವನ್ನ ಹೆಚ್ಚು ಮಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ. ಅವರು ಕೂಡ ಈ ಕೂಡಲೇ ಅವರು ಎಲ್ಲ ಸಮಸ್ಯೆಗಳನ್ನು ಎಲ್ಲ ಸಮಸ್ಯೆಗಳನ್ನ ಮಾಡಿ ಕೂಡಲೇ ಸಮಯವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಮೂರನೇದಾಗಿ ಹೆಚ್ಚು ಸಮಸ್ಯೆ ಬರ್ತಾ ಇರ್ತಕ್ಕಂಥ ಈ ಮುಟ್ಟಮಗಳು ಕೂಡ ಬಳಸ್ಬೋದು ಅಂತ, ಅದು ವಿನಯಪೂರ್ವಕವಾಗಿ ನಾನು ಅವರ ವಿರುದ್ಧವಾಗಿ ಹೇಳಬೇಕಾಗ್ತದೆ. ಕಾರಣ ಏನಂತಂದ್ರೆ ಆಧಾರ್ ಕಾರ್ಡ್ ಈಗ ನೀವು ಮಾಡಲಿಲ್ಲ, ನಾವು ಮಾಡ್ತೀವಿ. ನಾಳೆ ಇವತ್ತು ಸಾಧ್ಯವಾಗಿರುವಂಥ ನಾಳೆ ನಾವಿಬ್ಬರು ಕರೆಸ್ತೀವಿ ಅಧಿಕಾರಿಗಳನ್ನ, ಮತ್ತು ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಾವೆಲ್ಲ ಒಂದು ಶುರು ಮಾಡೋಣ. ಇದು ಮೆಸೇಜ್ ಹೋಗಲಿ, ಪ್ರತಿ ವಾರ್ಡ್ಗೂ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮೆಸೇಜ್ ಹೋಗಲಿ. ನಾವು ಶುರು ಮಾಡ್ತೀವಿ. ಅಲ್ಲೇ ನೀನೇನು ಶುರು ಮಾಡ್ತೀವಪ್ಪ? ಶ್ರೀರಾಮನಗರ ಶುರು ಮಾಡಿ. ನೀವು ಗೌತಮ್ ಭರವಸೆ ಅಲ್ಲ
ಇಲ್ಲಿ ಹೆಚ್ಚಿಗೆ ಲೊಕೇಶನ್ ಹುದ್ದೆ ಇದೆ, ಲೊಕೇಶನ್ ಕಡೆ. ಆಗ ಎಲ್ಲರೂ ಇಲ್ಲಿರೋದೇ ಅಂತಲ್ಲ, ಇಲ್ಲಿ ಬರದೇ ಇರೋರು ಕೂಡ ಈ ಕೆಲಸವನ್ನು ನಾವು ಶುರು ಮಾಡಿದ್ರೆ ಅವರಿಗೆಲ್ಲ ಒಂದು ಪ್ರೋತ್ಸಾಹ ಆಗುತ್ತದೆ. ಇವುಗಳನ್ನೆಲ್ಲ ತಯಾರಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ಒಳ್ಳೆಯದಾಗ್ತದೆ. ನಮಗೆ ಎಷ್ಟು ಭಾಷಣಗಳು ಮಾಡೋದು ಪ್ರಯೋಜನ ಇಲ್ಲ, ಸಮಯ ಕಡಿಮೆ ಇದೆ. ಈಗಾಗಲೇ 2 ಸಾರಿ ಎಕ್ಸ್ಟೆನ್ಷನ್ ಕೊಡ್ತಿದ್ದೀವಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾವು 2 ಸಾರಿ ಎಕ್ಸ್ಟೆನ್ಷನ್ ಕೊಡಿದ್ವಿ. ಇನ್ನೇನೇನು ಅಪಾಯಗಳಿಂದ ಗೊತ್ತಿಲ್ಲ ನಿಮಗೆ, ನಾವು ಹೇಳಕ್ಕಾಗಲ್ಲ. ಅಲ್ಲೊಬ್ಬರು ಮಾತಾಡಿದ್ರು ಅವಾಗ. 5 ವರ್ಷ ಆದಮೇಲೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದೆ. ನಮ್ಮ ಕೆಲಸ ಹೋಗಲಿ, ಕೂಲಿ ಹೋಗಲಿ, ಎಲ್ಲ ಹೋಗಲಿ, ಈ ವಾರ ಎಲ್ಲ ಕೂಡ ಮುಂದಿನ ಪೀಳಿಗೆಗೆ. ಎಷ್ಟು ಲಕ್ಷ ಜನ ಇದ್ದೀರಿ ಅಂತ ಹೇಳಿದ್ದೆ ಹೇಳಿ. ನಾವು 75 ಲಕ್ಷ ಇದ್ದೀವಿ, 50 ಲಕ್ಷ ಇದ್ದೀವಿ, 60 ಲಕ್ಷ ರುಜುವಾತ್ ಮಾಡ್ಬೇಕಲ್ಲ.